ಹದಿಹರೆಯದವರು ಪ್ರೌಢಾವಸ್ಥೆಗೆ ಬರುವ ಮುನ್ನ ಕಲಿಯಬೇಕಾದ ಜೀವನ ಕೌಶಲ್ಯಗಳು. ಈ ಸಂದರ್ಭದಲ್ಲಿ ಅವರ ಮನಸ್ಸಿನಲ್ಲಿ ಹಲವಾರು ತೊಳಲಾಟಗಳಿರುತ್ತೆ, ಹಲವಾರು ಆಕರ್ಷಣೆಗಳಿಗೆ ಒಳಗಾಗ್ತಾರೆ. ಅದನ್ನೆಲ್ಲ ಮೀರಿ ಅವರು ತಮ್ಮ ಜೀವನವನ್ನ ರೂಪಿಸಿಕೊಳ್ಬೇಕು. ಅದಕ್ಕೆ ಅವರು ಕೆಲವು ಕೌಶಲ್ಯಗಳನ್ನು ಮೊದಲೇ ತಿಳಿದಿರಬೇಕು. ಶಾಲೆಗಳು ಅಗತ್ಯ ವಿಷಯಗಳನ್ನು ಕಲಿಸುತ್ತದೆಯಾದರೂ ಪ್ರತಿ ಹದಿಹರೆಯದ ಮಕ್ಕಳು ಸ್ವತಂತ್ರವಾಗಿ ಅಭಿವೃದ್ಧಿ ಹೊಂದಲು ರೂಢಿಸಿಕೊಳ್ಳಬೇಕಾದ ಕೆಲ ನೈಜ ಪ್ರಪಂಚದ ಕೌಶಲ್ಯಗಳಿವೆ. ಆರ್ಥಿಕ ಸಾಕ್ಷರತೆ. ಹಣಕಾಸಿನ ವಿಷಯದಲ್ಲಿ ಮಕ್ಕಳು ತಿಳಿದುಕೊಳ್ಳಬೇಕಾದ ಸಾಕಷ್ಟು ಸಂಗತಿಗಳಿವೆ. ಬಜೆಟ್ ಮಾಡುವುದು, ಉಳಿಸುವುದು, ಬುದ್ಧಿವಂತಿಕೆಯಿಂದ ಖರ್ಚು ಮಾಡುವುದು, ಇವೆಲ್ಲವನ್ನು ಕಲಿಯುವುದು ಮುಖ್ಯ. ಮನೆಯಲ್ಲಿಯೇ ಅವರು ಹಣವನ್ನ ಅವರು ಹೇಗೆ ಖರ್ಚು ಮಾಡಬೇಕು ಮತ್ತೆ ಹೇಗೆ ಉಳಿತಾಯ ಮಾಡಬೇಕು ಅನ್ನೋದನ್ನ ಅವರು ಈ ವಯಸ್ಸಿನಲ್ಲಿಯೇ ಅವರು ತಿಳಿಬೇಕು. ಆಲೋಚನೆಗಳ ಸ್ಪಷ್ಟನೆ. ಸಂವಹನವು ಕಲಿಯಬೇಕಾದ ಪ್ರಮುಖ ಕೌಶಲ್ಯ. ಮೌಖಿಕವಾಗಿ ಬರವಣಿಗೆಯಲ್ಲಿ ಆಲೋಚನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವುದು, ಸಕ್ರಿಯ ಆಲಿಸುವಿಕೆಯಂತಹ ಗುಣ ಬೆಳೆಸಿಕೊಳ್ಳುವುದು ಅಗತ್ಯ. ಅಂದ್ರೆ ಒಬ್ರ ಜೊತೆಗೆ ಹೇಗೆ ಮಾತಾಡಬೇಕು ಮತ್ತೆ ಒಬ್ರು ಹೇಳೋದನ್ನ ನಾವು ಹೇಗೆ ಸಮಾಧಾನದ ಚಿತ್ತವಾಗಿ ಕೇಳಬೇಕು ಅನ್ನೋ ಗುಣ ಸಹ ಅವರಿಗೆ ಈಗಿಂದಾನೇ ಬರಬೇಕು. ವಿಮರ್ಶಾತ್ಮಕ ಚಿಂತನೆ. ಕೆಲವು ವಿಮರ್ಶಾತ್ಮಕ ಚಿಂತನೆಯೊಂದಿಗೆ ಸಮಸ್ಯೆಯನ್ನು ಹೇಗೆ ಪರಿಹರಿಸಬಹುದು ಎಂಬುದರ ಬಗ್ಗೆ ತಿಳಿದುಕೊಳ್ಳುವುದು ಮುಖ್ಯ. ಇದು ಸಂದರ್ಭೋಚಿತವಾಗಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯವಾಗುತ್ತದೆ. ಸಂದರ್ಭಕ್ಕೆ ಸರಿಯಾಗಿ ಅವರು ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಶಕ್ತಿಯು ಸಹ ಅವರಿಗೆ ಬರಬೇಕು. ಸಮಯದ ನಿರ್ವಹಣೆ. ಸಮಯದ ಸದುಪಯೋಗ, ಅಚ್ಚುಕಟ್ಟಿನ ದಿನಚರಿ, ಸಮಯದ ಸರಿಯಾದ ನಿರ್ವಹಣೆಯನ್ನು ರೂಢಿಸಿಕೊಳ್ಳಲು ಇದು ಸರಿಯಾದ ಘಟ್ಟ. ಈ ಸಮಯದಲ್ಲಿಯೇ ಅವರು ತಮ್ಮ ದಿನಚರಿಯನ್ನ ಯಾವ ಕೆಲಸ ಮಾಡಬೇಕು, ಹೇಗ್ ಮಾಡಬೇಕು, ಯಾವ್ದು ಮಾಡಿದ್ರೆ ಒಳ್ಳೇದು, ಯಾವ್ದು ಮಾಡಿದ್ರೆ ತಪ್ಪು ಬರೀ ಮೊಬೈಲು, ಟಿವಿ ಇದ್ರಲ್ಲೇ ಇರಬಾರ್ದು, ಎಲ್ಲದರಲ್ಲೂ ಭಾಗಿಯಾಗಬೇಕು. ಭಾವನೆಗಳನ್ನು ನಿಭಾಯಿಸುವುದು. ನಮ್ಮ ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು, ನಿರ್ವಹಿಸುವುದು ಮಾನಸಿಕ ಯೋಗಕ್ಷೇಮಕ್ಕೆ ಅಗತ್ಯ. ಸ್ವಯಂ ಅರಿವು, ಸಹಾನುಭೂತಿ, ಉತ್ತಮ ಸಂಬಂಧಗಳು ಆತ್ಮವಿಶ್ವಾಸಕ್ಕೆ ಸಹಾಯಕ. ಅವರು ಎಲ್ಲರ ಭಾವನೆಗಳಿಗೂ ಬೆಲೆ ಕೊಡುವ ಹಾಗಿರಬೇಕು ಮತ್ತೆ ಬೇರೆಯವರ ಕಷ್ಟಕ್ಕೆ ಅವರು ಮರಗುವಂತಹ ಮನಸ್ಥಿತಿಯನ್ನ ಹೊಂದಿರಬೇಕು. ಸರಿಯಾದ ಆಹಾರ ಕ್ರಮ. ಆಹಾರದ ಮೌಲ್ಯ, ಪೋಷಕಾಂಶಗಳ ಅಗತ್ಯದ ಬಗ್ಗೆ ಮಕ್ಕಳು ತಿಳಿದುಕೊಳ್ಳಬೇಕಾದದ್ದು ಮುಖ್ಯ. ಸರಳ ಮತ್ತು ಪೌಷ್ಟಿಕ ಊಟಗಳನ್ನು ಬೇಯಿಸುವುದನ್ನು ಇವರು ಕಲಿಯುವುದು ಒಳ್ಳೆಯದು. ಉತ್ತಮ ಆಹಾರ ಪದ್ಧತಿಯು ಅವರಿಗೆ ತಿಳಿದಿರಬೇಕು. ಮನೆಯ ಕೆಲಸಗಳು. ಮನೆಯ ಕೆಲಸದ ಜವಾಬ್ದಾರಿಗಳು, ಶುಚಿಗೊಳಿಸುವ ಕೌಶಲ್ಯಗಳು, ತುರ್ತು ಪರಿಸ್ಥಿತಿಗಳಲ್ಲಿ ಪ್ರಥಮ ಚಿಕಿತ್ಸೆ ನೀಡುವಂತಹ ಅಭ್ಯಾಸಗಳು ಸ್ವಾವಲಂಬಿ ಜವಾಬ್ದಾರಿಯುತ ಜೀವನ ನಡೆಸಲು ಸಹಾಯಕ. ಅವರಿಗೆ ಮನೆಯಲ್ಲೂ ಸಹ ಪ್ರತಿಯೊಂದು ಕೆಲಸದಲ್ಲಿಯೂ ಜವಾಬ್ದಾರಿಯುತವಾಗಿ ಮಾಡಬೇಕು. ಮನೆ ಕೆಲಸ ಅಂತ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಕೆಲವು ಸಂದರ್ಭದಲ್ಲಿ ನಾವೇ ಅವರಿಗೆ ಕೆಲಸ ಹೇಳೋದಿಲ್ಲ, ಎಲ್ಲ ಕೆಲಸವನ್ನು ನಾವೇ ಮಾಡಿ ಅವರನ್ನ ಬೇಜವಾಬ್ದಾರಿ ಮಾಡೋದ್ರಲ್ಲಿ ನಮ್ಮ ಪಾಲು ಸಹ ಇರುತ್ತೆ. ಹಾಗಾಗಿ ಅವರಿಗೆ ದಿನನಿತ್ಯದಲ್ಲಿ ಈ ಕೆಲಸ ನಿನ್ನದು ಎಂದು ವಹಿಸಬೇಕು. ಆ ಕೆಲಸವನ್ನ ಅವರು ತಪ್ಪದೇ ಪ್ರತಿದಿನ ಮಾಡಬೇಕು. ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯಗಳು ಮತ್ತು ಅವರ ಕಾರ್ಯಗಳಿಗೆ ಹೊಣೆಗಾರಿಕೆ ವಹಿಸುವ ಗುಣ ಮುಖ್ಯ. ಸ್ವಾವಲಂಬನೆ ಮತ್ತು ಜೀವನದಲ್ಲಿನ ಅಡೆತಡೆಗಳನ್ನು ಸ್ವಂತವಾಗಿ ಜಯಿಸುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕು. ಅವರು ಯಾವುದೇ ಕೆಲಸವನ್ನಾಗಲಿ ಅವರು ಸಾಮರ್ಥ್ಯದಿಂದ ಮಾಡಬೇಕು ಮತ್ತು ಅದರಿಂದ ಆಗೋ ಏನಾದರೂ ಅಡೆತಡೆಗಳಿದ್ರೂ ಅದನ್ನು ಅವರ ಜವಾಬ್ದಾರಿಯಿಂದ ಯುತವಾಗಿ ಅದನ್ನ ಜಯಿಸಿ ಮುಂದೆ ಹೋಗೋ ಹಾಗಿರಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು.